ಇಲ್ಲ ಭೂಮಿ. ಎಲ್ಲದಕ್ಕಿಂತ ಮಿಗಿಲಾಗಿ ತಾಯಿ ಮನಸ್ಸಿದೆ. ಆ ಒಳ್ಳೆತನನೇ ನಿನ್ನನ್ನು ಯಾವಾಗ್ಲೂ ಕಾಪಾಡುತ್ತೆ ಕಣಮ್ಮ. ನೋಡು, ಒಂದು ಮಾತನ್ನ ಮಾತ್ರ ನೆನಪಲ್ಲಿಟ್ಕೋ. ನೀನೆಲ್ಲೇ ಇರು, ಹೇಗೆ ಇರು, ನಿನ್ನ ಮದ್ವೆ ಮಾತ್ರ ನಮ್ಮೂರಲ್ಲೇ ನಮ್ಮೆದುರಿಗೆ ಆಗ್ಬೇಕು, ಗೊತ್ತಾಯ್ತಾ? ಆಯ್ತು ಅಮ್ಮವ್ರೆ. ಹೇ, ಇಷ್ಟಕ್ಕೆ ಯಾರಾದ್ರೂ ಅಳ್ತಾರೇನೆ ಹುಚ್ಚಿ? ಎಷ್ಟು ಜನರ ಕಣ್ಣೀರು ಒರೆಸ್ಬೇಕು ಅಂತ ಹೋಗ್ತಾ ಇದೀಯ ಕಣೆ. ನಗ್ನಗ್ತಾ ಹೋಗ್ಬಿಟ್ ಬಾಮ್ಮ, ಒಳ್ಳೇದಾಗತ್ತೆ. ಸರಿ ಅಮ್ಮವ್ರೆ. ಭೂಮಿ, ಸಮಾಧಾನ ಮಾಡ್ಕೊ, ಧೈರ್ಯವಾಗಿರು, ಅಳ್ಬೇಡ. ಏನೇ ಇಷ್ಟೊತ್ತಾದ್ರೂ ದೇವ್ರ ಪುಸ್ತಕಗಳೇ ಓದ್ತಾ ಇದೀಯಾ? ಅಯ್ಯೋ, ದೇವ್ರ ಪುಸ್ತಕ ಓದೋದಕ್ಕೆ ಯಾವ ಟೈಮ್ ಆದ್ರೇನು, ಒಟ್ಟಿನಲ್ಲಿ ಮನಸ್ಸಿರ್ಬೇಕು. ಮಾವ, ಊಟಕ್ಕೆ ಬನ್ನಿ, ಗಂಟೆ 8:30 ಆಗ್ತಾ ಇದೆ. ಇಲ್ಲಮ್ಮ, ಈಗಲೇ ಊಟ ಬೇಡ. ಅದಲ್ದೆ ಯಾರೋ ಗೆಸ್ಟ್ ಬರೋರು ಇದ್ದಾರೆ. ನಾನು ಮುನೇಂದ್ರ ಅವರು ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಸರಿ ಹೋಯ್ತು. ಶಿವಾನಿ ಕೂಡ ಹೊರಗಡೆ ಹೋಗ್ತಾ ಇದ್ದಾಳೆ. ಈ ನಕುಲು ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ. ಅವನ ಹತ್ರ ಏನ್ ಕೇಳಿದ್ರು ಸರಿಯಾಗಿ ಯಾವ್ದಕ್ಕೂ ಉತ್ತರನೇ ಕೊಡಲ್ಲ ಅಂತಾನೆ. ಈಗ್ಲೂ ಬಾರೋ ಊಟ ಮಾಡೋಣ ಅಂತ ಕರ್ದೆ, ನನ್ ಮೇಲೆ ರೇಗಾಡ್ತಾ ಇದ್ದಾನೆ.